ಮುದ್ದು ವಿದ್ಯಾರ್ಥಿಗಳ ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದು ನಾನು 8ನೇ ತರಗತಿಯ ವಿಜ್ಞಾನ ವಿಷಯದ ಘಟಕ 12 ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂತಹ ಅಧ್ಯಾಯವನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂಥ ಅಧ್ಯಾಯದಲ್ಲಿ ಬರತಕ್ಕಂತಹ ಪ್ರಮುಖ ಘಟಕಾಂಶಗಳು ಅಥವಾ ಕಲಿಕಾಂಶಗಳು ಏನೇನು ಅನ್ನೋದಾದರೆ, ನಿಮಗೆ ಸಂತಾನೋತ್ಪತ್ತಿ ಅಂದ್ರೇನು, ಸಂತಾನೋತ್ಪತ್ತಿಯ ವಿಧಗಳು ಯಾವ್ಯಾವು, ಆನಂತರ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೇನು, ಆ ಲೈಂಗಿಕ ಸಂತಾನೋತ್ಪತ್ತಿಗಾಗಿ ಗಂಡು ಜೀವಿಗಳಲ್ಲಿ ಅಥವಾ ಗಂಡಸರಲ್ಲಿ ಇರತಕ್ಕಂತಹ ಸಂತಾನೋತ್ಪತ್ತಿ ಅಂಗಗಳು ಯಾವ್ಯಾವು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಯಾವ್ಯಾವು, ಅದರ ರಚನೆ ಹೇಗಿದೆ ಮತ್ತು ಅದರ ಕಾರ್ಯವಿಧಾನವನ್ನು ಕೂಡ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತೇವೆ. ಜೊತೆಗೆ ನಿಷೇಚನ ಅಂದರೆ ಏನು, ಆ ನಿಷೇಚನದ ಅರ್ಥ ಮತ್ತು ಅದರ ವಿಧಗಳನ್ನು ನಾವು ನೋಡೋಣ. ಆಂತರಿಕ ನಿಷೇಚನ ಅಂದ್ರೇನು, ಬಾಹ್ಯ ನಿಷೇಚನ ಅಂದ್ರೇನು, ಅವುಗಳಿಗೆ ಉದಾಹರಣೆಗಳು ಯಾವ್ಯಾವು, ಆನಂತರ ಭ್ರೂಣ ಅಂದರೆ ಏನು, ಭ್ರೂಣದ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡ್ತೇವೆ. ಜೊತೆಗೆ ಅಂಡಜಗಳು ಅಂದರೆ ಏನು ಮತ್ತು ಜರಾಯುಜಗಳು ಅಂದರೆ ಏನು, ಜೊತೆಗೆ ಕಪ್ಪೆಯ ಜೀವನ ಚಕ್ರ ಅಂದರೆ ಕಪ್ಪೆ ಒಂದು ಮೊಟ್ಟೆಯಿಂದ ಹಿಡಿದು ಪ್ರೌಢ ಕಪ್ಪೆ ಆಗೋವರೆಗೂ ಅದರ ದೇಹದಲ್ಲಾಗ್ತಕ್ಕಂಥ ಬದಲಾವಣೆಗಳು ಏನೇನು ಅನ್ನೋದನ್ನು ಕಪ್ಪೆಯ ಜೀವನ ಚಕ್ರ ಅನ್ನೋ ಇದರಲ್ಲಿ ನೋಡ್ತೇವೆ. ಜೊತೆಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು, ಇವೆಲ್ಲ ಅಂಶಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂಥ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಮಕ್ಕಳೇ, ನಿಮಗೆ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಸಂತಾನೋತ್ಪತ್ತಿ ಅಂದರೆ ಏನು? ಎಸ್, ಸಂತಾನೋತ್ಪತ್ತಿ. ನೀವು ಆಲ್ರೆಡಿ ಇದನ್ನು ಜೀವಿಗಳ ಜೀವಕ್ರಿಯೆಗಳು ಏನೇನು ಅನ್ನೋದರಲ್ಲಿ ಲಿಸ್ಟ್ ಔಟ್ ಮಾಡಿದರೆ ಹೇಳ್ತೀರಾ. ಉಸಿರಾಡಿಸ್ತವೆ, ಆಹಾರವನ್ನು ಸೇವನೆ ಮಾಡ್ಕೊಳ್ತವೆ, ಆನಂತರ ಅವುಗಳ ದೇಹದಲ್ಲಿ ಪರಿಚಲನೆ ಅಂತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ, ವಿಸರ್ಜನೆ ನಡೆಯುತ್ತೆ, ಸಂತಾನೋತ್ಪತ್ತಿ ನಡೆಸ್ತವೆ ಜೀವಿಗಳು ಅಂತ ಹೇಳ್ತೀರಿ. ಹಾಗಾದರೆ ಇಲ್ಲಿ ಸಂತಾನೋತ್ಪತ್ತಿ ನಿಮಗೆ ಈ ಹಿಂದಿನ ತರಗತಿಯಲ್ಲಿ ನೀವು ಓದಿದ್ದೀರ. ಒಂದು ಜೀವಿ ತನ್ನ ಒಂದು ಪೀಳಿಗೆಯನ್ನು ಮುಂದುವರಿಸೋದಕ್ಕೆ ತನ್ನನ್ನೇ ಹೋಲತಕ್ಕಂತಹ ಮತ್ತೊಂದು ಮರಿಜೀವಿಗೆ ಜನ್ಮ ಕೊಡೋದನ್ನು ನಾವೇನಂತ ಕರಿತೇವೆ, ಸಂತಾನೋತ್ಪತ್ತಿ. ಆಲ್ರೆಡಿ ನೀವು 7th ಕ್ಲಾಸಲ್ಲಿ 6th ಕ್ಲಾಸಲ್ಲಿ ಇದರ ಬಗ್ಗೆ ಸಂತಾನೋತ್ಪತ್ತಿಯ ಬಗ್ಗೆ ಓದಿದ್ದೀರಿ. ಒಂದು ಜೀವಿ ತನ್ನನ್ನೇ ಹೋಲ್ತಕ್ಕಂಥ ಮತ್ತೊಂದು ಮರಿಜೀವಿಗೆ ಜನ್ಮ ಕೊಡೋದನ್ನು ನಾವೇನಂತ ಕರಿತೇವೆ, ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೇವೆ. ಇದು ಕೂಡ ಒಂದು ನಾವು ನಡೆಸ್ತಕ್ಕಂತಹ ಏನು ಜೀವಕ್ರಿಯೆಗಳು, ಜೀರ್ಣಕ್ರಿಯೆ, ನಂತರ ವಿಸರ್ಜನೆ, ಪರಿಚಲನೆ, ಹೀಗೆ ಅನೇಕ ಇದರ ಬಗ್ಗೆ ನೀವು ಹಿಂದಿನ ತರಗತಿಗಳಲ್ಲಿ ಓದಿದಿರಲ್ಲ, ಅಂಥದ್ರಲ್ಲಿ ಇದನ್ನು ಕೂಡ ಓದಿದ್ದೀರ. ನೀವು ಸಂತಾನೋತ್ಪತ್ತಿಯ ಬಗ್ಗೆನೂ ಕೂಡ ನೀವು 7th ಇದರಲ್ಲಿ ನೋಡಿದ್ದೀರ. ಅಲ್ಲಿ ನೋಡಿರ್ತಕ್ಕಂಥದ್ದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಸ್ವಲ್ಪ ಅದನ್ನು ಜ್ಞಾಪಿಸ್ಕೊಳ್ಳಿ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಧ್ಯಾಯವನ್ನು ನಾವು ಓದಬೇಕಾದ್ರೆ ಸಂತಾನೋತ್ಪತ್ತಿ ಒಂದು ದಾಸವಾಳ ಹೂವನ್ನು ಉದಾಹರಣೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಯಾವುದು? ದಾಸವಾಳದ ಹೂವು ಅಂತಕ್ಕಂಥದ್ದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಅಂಗ ಅನ್ನೋದನ್ನು ಕೂಡ ನೀವು ಓದಿದ್ದೀರ. ಆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯನ್ನು ಓದಬೇಕಾದ್ರೆ ಅದರಲ್ಲಿ ಯಾವ ಬಗೆಯ ಸಂತಾನೋತ್ಪತ್ತಿ, ಆ ಸಸ್ಯಗಳಲ್ಲೂ ಕೂಡ ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿ ಇದೆ, ಲಿಂಗ ರೀತಿಯ ಸಂತಾನೋತ್ಪತ್ತಿ ಇದೆ, ಹೌದಾ? ಆ ರೀತಿಯೆಲ್ಲವನ್ನು ಅಭ್ಯಾಸ ಮಾಡಿದ್ದೀರ. ಜೊತೆಗೆ ಈ ಸಂತಾನೋತ್ಪತ್ತಿಯ ಅಂಗವಾಗಿರ್ತಕ್ಕಂಥ ಹೂವಿನಲ್ಲಿರ್ತಕ್ಕಂಥ ಭಾಗಗಳನ್ನು ಕೂಡ ನೀವು ಆಲ್ರೆಡಿ ಅಭ್ಯಾಸ ಮಾಡಿದ್ದೀರಾ. ಇದು ಪುಷ್ಪ ಪಾತ್ರೆ, ಹೌದಾ? ಇವು ಪುಷ್ಪ ಪತ್ರಗಳು, ಗ್ರೀನ್ ಕಲರ್ದು. ಇದು ಹೂವಿನ ದಳಗಳು ಮತ್ತು ಇನ್ನು ಉಳಿದ ಭಾಗಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಪುಷ್ಪ ಪಾತ್ರೆ. ಇವು ಸಂತಾನೋತ್ಪತ್ತಿಗೆ ಕೀಟಗಳನ್ನು ಆಕರ್ಷಣೆ ಮಾಡೋದಕ್ಕೆ ಇರ್ತಕ್ಕಂಥ ಹೂವಿನ ದಳಗಳು. ಜೊತೆಗೆ ಈ ಭಾಗವನ್ನು ತಗೊಂಡ್ರೆ ಇಲ್ಲಿ ಕಾಣಿಸ್ತಕ್ಕಂಥದ್ದು ಯಾವುದು? ಕೇಸರಗಳು ಅಂತ ಕರಿತೀವಿ. ಅದು ಕೇಸರ ಮಂಡಲ ಅಂತ ಹೇಳಿ ಕರಿತೀವಿ. ಇದು ಹೂವಿನ ಅಲ್ಲಿ ಇರ್ತಕ್ಕಂಥ ಗಂಡು ಭಾಗ, ಸಂತಾನೋತ್ಪತ್ತಿಯ
ಪಾಲ್ಗೊಳ್ಳತಕ್ಕಂತಹ ಗಂಡು ಲಿಂಗಾಣುಗಳನ್ನು ಒಳಗೊಂಡಿರ್ತಕ್ಕಂಥ ಭಾಗ. ಜೊತೆಗೆ ಈ ಮುಂಭಾಗದಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ರೆಡ್ ಕಲರ್ದು ಡಾಟ್ ಡಾಟ್ ಇದೆ ನೋಡಿ, ಅದು ಏನದು ಹೆಣ್ಣು ಸಂತಾನೋತ್ಪತ್ತಿಯ. ಮತ್ತು ಅದನ್ನು ನಾವು ಸೀಳ್ತಾ ಹೋದರೆ ನೀಳವಾಗಿ ಈ ತಳಭಾಗದಲ್ಲಿ ನೀವು ಹೆಣ್ಣು ಲಿಂಗಾಣುಗಳನ್ನು ಏನು ಮಾಡ್ತೀರಾ ಗಮನಿಸ್ತೀರಾ. ಇವೆಲ್ಲವೂ ಕೂಡ ನೀವು ಏಡ್ತಲ್ಲಿ ಆಲ್ರೆಡಿ ಓದಿದ್ದೀರ, ಹೌದಾ. ಇದು ಅಂಡಾಶಯ, ಇದರ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂಡಾಶಯ. ಇದು ಹೆಣ್ಣು ಲಿಂಗಾಣುಗಳನ್ನು ಒಳಗೊಂಡಿರುತ್ತೆ. ಆನಂತರ ಪರಾಗಸ್ಪರ್ಶನೂ ಕೂಡ ನೀವು ಓದಿದ್ದೀರಾ. ಪರಾಗ ರೇಣುಗಳು ಅಂದರೆ ಗಂಡು ಲಿಂಗಾಣುಗಳು ಹೆಣ್ಣು ಭಾಗಕ್ಕೆ ವರ್ಗಾವಣೆ ಆಗತಕ್ಕಂಥ ಪ್ರಕ್ರಿಯೆ. ಇದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ. ಇದು ಯಾವುದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿರೋದು. ನೀವು ಆಲ್ರೆಡಿ ಇದನ್ನು ಓದಿದ್ದೀರಿ, ಹೌದಾ. ಹೂವಿನಲ್ಲಿ ಗಂಡು ಭಾಗ ಯಾವುದು, ಹೆಣ್ಣು ಭಾಗ ಯಾವುದು, ಯಾವ ರೀತಿ ನಿಷೇಚನ ನಡೆಯುತ್ತೆ ಸಂಪೂರ್ಣವಾಗಿ ಇವತ್ತು ನಾವು ನೋಡ್ತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಸಂತಾನೋತ್ಪತ್ತಿಯ ವಿಧಗಳ ಬಗ್ಗೆ ನಾವು ನೋಡೋಣ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ನಾವು ನೋಡ್ತಕ್ಕಂಥದ್ದು. ಇಲ್ಲಿ ಸಂತಾನೋತ್ಪತ್ತಿಯ ವಿಧಾನಗಳು ಯಾವ್ದ್ಯಾವುದು ಅಂತ ಹೇಳಿದರೆ, ಇದರಲ್ಲೂ ಕೂಡ ಪ್ರಾಣಿಗಳಲ್ಲೂ ಕೂಡ 2 ಬಗೆಯ ಸಂತಾನೋತ್ಪತ್ತಿ ನಡೆಯುತ್ತೆ. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಇದರಲ್ಲೂ ಕೂಡ ಅಲೈಂಗಿಕ ಸಂತಾನೋತ್ಪತ್ತಿ. ನಿಮಗೆ ಒಂದು ಚಟುವಟಿಕೆ ಕೊಡೋದಾದರೆ, ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಚಟುವಟಿಕೆ ಯಾವುದು ಅಂತ ಹೇಳಿದರೆ, ಒಂದು ಕೋಷ್ಟಕ 12.1ರಲ್ಲಿ ಕೊಟ್ಟಿದ್ದಾನೆ. ಏನು, ಕೆಲವು ಪ್ರಾಣಿಗಳನ್ನು ಹೆಸರಿಸಿದ್ದಾನೆ. ಆ ಪ್ರಾಣಿಯ ಮರಿಯನ್ನು ನಾವು ಏನಂತ ಕರಿತೇವೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು ಎಲ್ಲರಿಗೂ. ಮನುಷ್ಯನಿಗೆ ಹುಟ್ಟಿರ್ತಕ್ಕಂತಹ ಮರಿಜೀವಿಯನ್ನು ನಾವೇನಂತ ಕರಿತೇವೆ? ಎಸ್, ಯಾರಾದರೂ ಹೇಳ್ತೀರಾ? ಹಾಂ, ಹೌದು. ಆ ಮನುಷ್ಯನ ಮರಿಯನ್ನು ನಾವು ಮರಿ ಅಂತ ಹೇಳಿ ಪ್ರೊನೌನ್ಸ್ ಮಾಡೋದಿಲ್ಲ, ಅದನ್ನು ಮಗು ಅಂತ ಹೇಳಿ ಕರಿತೇವೆ, ಹೌದಾ. ನೋಡ್ತಿರಲ್ಲ ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಪಾಪು ಪಾಪು ಅಂತ ಹೇಳಿ ಚಿಕ್ಕ ಮರಿ, ದಟ್ ಈಸ್ ದ ಪ್ರಾಣಿ. ನಮ್ಮ ಮನುಷ್ಯನ ಮರಿಯನ್ನು ನಾವು ಏನಂತ ಕರಿತೇವೆ? ಮಗು ಅಂತ ಕರಿತೇವೆ. ಬೆಕ್ಕಿನ ಮರಿ ಅಂತ ಹೇಳಿ ಕರಿತೇವೆ. ನಾಯಿ ಮರಿ ಅಂತ ಕರಿತೇವೆ. ಕೋಳಿ ಮರಿ ಅಂತ ಕರಿತೇವೆ, ಹೌದಾ. ಈ ರೀತಿ ನಾವು ಅವುಗಳನ್ನು ಹೆಸರಿಸ್ತೇವೆ. ಇನ್ನು ಸಂತಾನೋತ್ಪತ್ತಿ, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಯ ವಿಧಗಳ ಬಗ್ಗೆ ನಾವೀಗ ನೋಡೋಣ. ಇದರಲ್ಲಿ ಇರ್ತಕ್ಕಂಥದ್ದು 2 ವಿಧಗಳು. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿಗೂ ಅಲೈಂಗಿಕ ಸಂತಾನೋತ್ಪತ್ತಿಗೂ ವ್ಯತ್ಯಾಸ ನಿಮ್ಗೆ ಗೊತ್ತಿರಬೇಕು. ಇದನ್ನು ಕೂಡ ನೀವು ಆಲ್ರೆಡಿ ಓದಿದ್ದೀರ. ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿದರೆ ಅಲ್ಲಿ ಏನು ಲಿಂಗಾಣುಗಳು ಉತ್ಪತ್ತಿ ಆಗ್ತವೆ. ಗಂಡಿನಿಂದ ಗಂಡು ಲಿಂಗಾಣುಗಳು, ಹೆಣ್ಣು ಜೀವಿಯಿಂದ ಹೆಣ್ಣು ಲಿಂಗಾಣುಗಳು. ಆ ಲಿಂಗಾಣುಗಳ ಉತ್ಪತ್ತಿ ಆಗಿ ಅವುಗಳ ಸಮಾಗಮವಾಗಿ ಅದರಿಂದ ಒಂದು ಹೊಸ ಜೀವಿ ಉತ್ಪತ್ತಿ ಆದರೆ ಅದನ್ನು ನಾವು ಕರಿತೇವೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ. ಆದರೆ ಕೆಲವೊಂದು ಜೀವಿಗಳಲ್ಲಿ ಲಿಂಗಾಣುಗಳು ಉತ್ಪತ್ತಿ ಇಲ್ಲದೇನೆ ಕೇವಲ ಏನು ಹೊಸ ಜೀವಿ ಉತ್ಪತ್ತಿ ಆಗುತ್ತೆ. ಅಂದರೆ ಅದರ ದೇಹ ತುಂಡರಿಸಿ ಇರ್ಬೋದು, ಅಥವಾ ದೇಹದ ಹೊರಭಾಗದಲ್ಲಿ ಮೊಗ್ಗಿನಂಥ ರಚನೆಗಳು ಉಂಟಾಗಿ ಇರ್ಬೋದು. ಈ ರೀತಿ ಸಂತಾನೋತ್ಪತ್ತಿಯನ್ನು ನಾವು ಕರಿತೇವೆ ಅಲೈಂಗಿಕ ಸಂತಾನೋತ್ಪತ್ತಿ. ಹಾಗಾದರೆ ಈಗ ನಾವು ಡೀಟೇಲ್ ಆಗಿ ಹೋಗೋಣ. ಲೈಂಗಿಕ ಸಂತಾನೋತ್ಪತ್ತಿ ಅದರ ಬಗ್ಗೆ, ಮತ್ತು ಮನುಷ್ಯರಲ್ಲಿ ಇರ್ತಕ್ಕಂಥ ಗಂಡು ಸಂತಾನೋತ್ಪತ್ತಿ ಅಂಗಗಳು ಯಾವುದು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಯಾವುದು ಅಂತ ಈಗ ನೋಡೋಣ. ಇಲ್ಲಿ ಸಂತಾನೋತ್ಪತ್ತಿಯಲ್ಲಿ, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇದರಲ್ಲೂ ಕೂಡ ಏನಾಗ್ತವೆ? ಲಿಂಗಾಣುಗಳು ಉತ್ಪತ್ತಿ ಆಗ್ತವೆ. ಗಂಡಿನಿಂದ ಗಂಡು ಲಿಂಗಾಣುಗಳು, ಅದನ್ನು ಮನುಷ್ಯರಲ್ಲಿ ನಾವು ಅದನ್ನು ವೀರ್ಯಾಣು ಅಂತ ಹೇಳಿ ಕರಿತೇವೆ. ಮತ್ತು ಹೆಣ್ಣಿನಿಂದ ಹೆಣ್ಣು ಲಿಂಗಾಣು, ಅದನ್ನು ನಾವು ಅಂಡಾಣು ಅಥವಾ ಅಂಡ ಅಂತ ಹೇಳಿ ಕರಿತೇವೆ. ಇವೆರಡರ ಸಮಾಗಮ ಆಗಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು, ಗಂಡಿನಿಂದ ವಿಸರ್ಜಿತವಾಗಿರ್ತಕ್ಕಂತಹ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು, ಇವೆರಡರ ಸಮಾಗಮದಿಂದ ಉಂಟಾಗತಕ್ಕಂತಹ ರಚನೆಯನ್ನು ನಾವು ಕರಿತೇವೆ ಝೈಗೋಟ್, ಅಥವಾ ಇದನ್ನು ಕನ್ನಡದಲ್ಲಿ ಯುಗ್ಮಜ. ಈಗ ನಾವೇನಂತ ಕರಿತೇವೆ? ಯುಗ್ಮಜ, ಅಥವಾ ಇಂಗ್ಲಿಷ್ನಲ್ಲಿ ಇದನ್ನು ನಾವು ಝೈಗೋಟ್ ಅಂತ ಹೇಳಿ ಕರಿತೇವೆ. ಈ ಯುಗ್ಮಜ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೋದು. ಗಂಡು ಲಿಂಗಾಣು ಕೂಡ ಏಕಕೋಶೀಯ, ಹೆಣ್ಣು ಲಿಂಗಾಣು ಕೂಡ ಅವುಗಳ ಸಮಾಗಮದಿಂದ ಉಂಟಾಗತಕ್ಕಂಥದ್ದು ಕೂಡ ಏನಾಗಿರುತ್ತೆ ಅಲ್ಲಿ ಯಾವುದು
ಯುಗ್ಮಜ ಏನಿರುತ್ತಲ್ಲ ಅದು ಕೂಡ ಏಕಕೋಶೀಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದರೆ ಕೋಶ ವಿಭಜನೆ ಆಗ್ತಾ 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 ಅದರ ಒಂದು ಗಾತ್ರ ಹೆಚ್ಚಾಗ್ತಾ ಏನಾಗುತ್ತೆ, ಆ ಒಂದು ಭ್ರೂಣ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ, ಭ್ರೂಣದ ಬೆಳವಣಿಗೆ ಆಗುತ್ತೆ. ಹೇಗೆ ಅನ್ನೋದನ್ನು ನಾವು ಈಗ ನೋಡೋಣ. ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿದರೆ ಗಂಡು ಲಿಂಗಾಣು, ಹೆಣ್ಣು ಲಿಂಗಾಣು ಅವೆರಡರ ಸಮಾಗಮ ಆಗಿಬಿಟ್ಟು ಯುಗ್ಮಜ ಉತ್ಪತ್ತಿಯಾಗಿ ಅದರಿಂದ ಹೊಸ ಮರಿಜೀವಿ ಉತ್ಪತ್ತಿ ಆದರೆ ಅದನ್ನು ನಾವು ಕರಿತೇವೆ ಲೈಂಗಿಕ ಸಂತಾನೋತ್ಪತ್ತಿ. ಇನ್ನು ಅದರ ನೆಕ್ಸ್ಟು ನಾವು ನೋಡೋಣ ಗಂಡು ಸಂತಾನೋತ್ಪತ್ತಿ ಅಂಗಗಳು ಯಾವ್ದ್ಯಾವುದು ಅಂತ. ಹಾಗಾದರೆ ನಿಮ್ಗೊಂದು ಇಲ್ಲೊಂದು ಚಾರ್ಟ್ ತೋರಿಸ್ತೇನೆ. ಗಂಡು ಸಂತಾನೋತ್ಪತ್ತಿ ಅಂಗಗಳು ಇಲ್ಲಿ ಗಮನಿಸಿ, ಇದು ಗಂಡು ಸಂತಾನೋತ್ಪತ್ತಿ ಅಂಗ. ಹಾಗಾದರೆ ಎಲ್ಲಿ ಉತ್ಪನ್ನ ಆಗ್ತವೆ ಲಿಂಗಾಣುಗಳು ಅಂತ ಹೇಳಿದರೆ ನೀವಿಲ್ಲಿ ಗಮನಿಸ್ಬೋದು. ಇಲ್ಲಿ ವೃಷಣ ಅಂತಕ್ಕಂಥ ಎರಡು ರಚನೆಗಳು, ದೇಹದಿಂದ ಹೊರಚಾಚಿರ್ತಕ್ಕಂತಹ ಎರಡು ರಚನೆಗಳು. ಇವು ಯಾಕೆ ದೇಹದಿಂದ ಹೊರಚಾಚಿದಾವೆ, ಒಳಗಡೆ ಯಾಕೆ ಇದಾಗಿಲ್ಲ ಅಂತ ಹೇಳಿದರೆ ದೇಹದ ಉಷ್ಣತೆ ಏನಾಗಿರುತ್ತೆ, ಹೆಚ್ಚಿಗೆ ಇರುತ್ತೆ. ಅಂಥ ಇದರಲ್ಲಿ ಅವು ಬದುಕುಳಿಯುವ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಇವು ದೇಹದಿಂದ ಹೊರಚಾಚಿರ್ತಕ್ಕಂಥ ವೃಷಣಗಳೆಂಬ ಚೀಲಗಳಲ್ಲಿ ಉತ್ಪತ್ತಿ ಆಗ್ತವೆ. ನೆಕ್ಸ್ಟು ವೀರ್ಯನಾಳದ ಮೂಲಕ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟು ಏನಾಗುತ್ತೆ ಅಂತ ಹೇಳಿದರೆ ಆ ಶೀಷ್ಣ ಅಂತಕ್ಕಂತಹ ಆ ರಚನೆಯ ಮೂಲಕ ಏನಾಗುತ್ತೆ, ಹೊರ ಹಾಕಲ್ಪಡುತ್ತೆ. ಇಲ್ಲಿ ನೀವು ಗಂಡು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಬರ್ತಕ್ಕಂಥದ್ದು ಒಂದು ಜೊತೆ ವೃಷಣಗಳು. ಇಲ್ಲೂ ಕೂಡ ಈ ಒಂದು ಇದನ್ನು ಕೂಡ ನೀವು ಗಮನಿಸ್ಬೋದು. ಇದು ವೃಷಣ. ಹಾಗಾದರೆ ವೃಷಣ ಎಷ್ಟಿರ್ತಾವೆ ಅಂತ ಹೇಳಿದರೆ ಒಂದು ಜೊತೆ, ಒಂದು ಜೊತೆ ಅಂದರೆ ಎರಡು ವೃಷಣಗಳು ಎಡ ಮತ್ತು ಬಲಭಾಗ, ಶೀಷ್ಣದ ಎಡ ಮತ್ತು ಬಲಭಾಗದಲ್ಲಿ ಏನಿರ್ತವೆ ಒಂದು ಜೊತೆ ವೃಷಣ ಮತ್ತು ಎರಡು ವೀರ್ಯ ನಾಳಗಳು. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿದೆ ನೋಡಿ, ಇದು ವೃಷಣದಿಂದ ಹೊರಟು ಈ ಭಾಗ ಏನಿದೆ ಅಲ್ಲ ಇದೇನಿದು ವೀರ್ಯ ನಾಳ, ವೀರ್ಯನಾಳಗಳು ಇರ್ತವೆ. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ವೃಷಣಗಳು ಲಕ್ಷಾಂತರ ವೀರ್ಯಾಣುಗಳನ್ನು ಏನು ಮಾಡ್ತವೆ, ಉತ್ಪತ್ತಿ ಮಾಡ್ತವೆ, ಲಕ್ಷಾಂತರ ವೀರ್ಯಾಣುಗಳು. ಹಾಗಾದರೆ ವೀರ್ಯಾಣು ಅಂದರೆ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ರಿ. ವೃಷಣದಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಗಂಡು ಲಿಂಗಾಣುವನ್ನು ನಾವು ಕರಿತೇವೆ ಏನಂತ ಹೇಳಿ, ವೀರ್ಯಾಣು. ಹಾಗಾದರೆ ವೀರ್ಯಾಣು ಹೇಗಿರುತ್ತೆ ಅನ್ನೋದನ್ನು ಈಗ ನಿಮಗೆ ನಾನು ಹೇಳಿ. ಗಂಡು ಲಿಂಗಾಣುವನ್ನು ನಾವೇನಂತ ಕರಿತೇವೆ, ವೀರ್ಯಾಣು ಅಂತ ಹೇಳಿ ಕರಿತೇವೆ. ಇದು ತೀರಾ 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 ಚಿಕ್ಕದಿದ್ದರೂ ಕೂಡ ಇದು ಏನು ಮಾಡಿದೆ ಅಂತ ಹೇಳಿದರೆ ಇದರ ಭಾಗಗಳನ್ನು ನಿಮಗೆ ನಾನು ತೋರಿಸ್ತೇನೆ ಈಗ ನೋಡಿ. ಇದು ವೀರ್ಯಾಣು, ಗಂಡಿನಿಂದ ವಿಸರ್ಜಿತವಾಗಿರ್ತಕ್ಕಂತಹ ವೀರ್ಯದಲ್ಲಿ ಲಕ್ಷಾಂತರ ವೀರ್ಯಾಣುಗಳು ಇರ್ತವೆ. ಅದರ ರಚನೆ ನೋಡಿ, ಅದಕ್ಕೆ ಶಿರ ಅಂತ ಹೇಳಿ ತಲೆಯಂತಹ ತಲೆ ಭಾಗ ಇರುತ್ತೆ. ಅನಂತರ ಮಧ್ಯಭಾಗ ಮತ್ತು ಚಲಿಸುವುದಕ್ಕೆ ಸಹಾಯಕವಾಗತಕ್ಕಂತಹ ಏನಿದೆ ಬಾಲದಂತಹ ರಚನೆಯನ್ನು ಇವು ಹೊಂದಿದ್ದಾವೆ. ಇದು ವೀರ್ಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವೀರ್ಯಾಣು ಅಂದರೆ ಗಂಡು ಲಿಂಗಾಣುವಿನ ಒಂದು ಚಿತ್ರ. ಶಿರ, ಮಧ್ಯಭಾಗ ಮತ್ತು ಬಾಲ ಈ ರೀತಿ ರಚನೆಯನ್ನು ಹೊಂದಿರುತ್ತೆ ಯಾವುದು, ಗಂಡು ಲಿಂಗಾಣು. ಅದನ್ನು ನಾವು ಏನಂತ ಕರಿತೇವೆ, ವೀರ್ಯಾಣು ಅಂತ ಹೇಳಿ ಕರಿತೇವೆ. ವೀರ್ಯಾಣು ಅಂತಕ್ಕಂಥದ್ದು ಜೀವಕೋಶದ ಎಲ್ಲ ಘಟಕಗಳನ್ನು ಹೊಂದಿರತಕ್ಕಂತಹ ಒಂದೇ ಒಂದು ಜೀವಕೋಶ ಆಗಿರ್ತಕ್ಕಂಥದ್ದು. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು. ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಏನಿರ್ತವೆ ಅನ್ನೋದನ್ನು ನಾವು ಈಗ ಗಮನಿಸೋಣ. ಇದನ್ನು ಕೂಡ ಒಂದು ಚಾರ್ಟ್ ಮೂಲಕ ನಿಮಗೆ ತೋರಿಸ್ತೇನೆ. ಇಲ್ಲಿರ್ತಕ್ಕಂಥದ್ದು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು. ಇದರಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಇಲ್ಲಿ ಅಂಡಾಶಯ ನೋಡಿ, ಇಲ್ಲಿ ಗಮನಿಸ್ರಿ, ಎಡಭಾಗದಲ್ಲೊಂದು ಬಲಭಾಗದಲ್ಲೊಂದು ಏನಿರುತ್ತೆ, ಅಂಡಾಶಯ. ಈ ಅಂಡಾಶಯದಲ್ಲಿ ಅಂಡಾಣು ಅಂದರೆ ಹೆಣ್ಣು ಲಿಂಗಾಣು. ಅಂಡಾಶಯದಿಂದ
ಪ್ರತಿ 28 ದಿನಕ್ಕೊಂದು ಸಾರಿ, ಒಂದು ಸಾರಿ ಎಡಭಾಗದಲ್ಲಿ, ಇನ್ನೊಂದು ಸಾರಿ ಬಲಭಾಗದಲ್ಲಿ ಫಲಿತವಾಗಿರ್ತಕ್ಕಂಥ ಹೆಣ್ಣು ಲಿಂಗಾಣು. ಅಂಡಾಶಯದಿಂದ ಅಂಡಾಣು ಅಥವಾ ಇದನ್ನು ನಾವು ಕರಿತೇವೆ ಹೆಣ್ಣು ಲಿಂಗಾಣು ಅಂತ ಹೇಳಿ ಕರಿತೇವೆ. ಹೆಣ್ಣು ಲಿಂಗಾಣು ಉತ್ಪತ್ತಿ ಆಗುತ್ತೆ. ಇಲ್ಲಿ ಅಂಡನಾಳ, ಇದನ್ನು ನಾವೇನಂತ ಕರಿತೇವೆ ಅಂಡನಾಳ. ಇಲ್ಲಿ ಗಮನಿಸ್ಬೋದು, ಇದು ಅಂಡಾಶಯ, ಅಂಡಾಶಯದಿಂದ ಈ ಅಂಡನಾಳ ಅಂತ ಹೇಳಿ ನಾವು ಅದನ್ನು ಕರಿತೇವೆ. ಆ ಅಂಡನಾಳದಿಂದ ಬಂದು ಇದು ನೋಡಿ ಈ ತ್ರಿಕೋನಾಕಾರದಲ್ಲಿರ್ತಕ್ಕಂಥದ್ದು, ದಿಸ್ ಒನ್ ಈಸ್ ದ ಗರ್ಭಚೀಲ ಅಥವಾ ಗರ್ಭಕೋಶ. ಇಲ್ಲಿ ಅಂಡಾಶಯ, ಅಂಡನಾಳ ಮತ್ತು ಗರ್ಭಾಶಯ ಅಥವಾ ಗರ್ಭಚೀಲ, ಯುಟೆರಸ್ ಅಂತ ಹೇಳಿ ನಾವು ಕರಿತೇವೆ. ಆ ಗರ್ಭಾಶಯ ಇದರಲ್ಲೇನೆ ಏನು ಈ ಸಂತಾನೋತ್ಪತ್ತಿ ಆದ ನಂತರ ನಿಷೇಚನ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೇನೆ. ಟೋಟಲಿ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಕಂಡು ಬರ್ತಕ್ಕಂಥ ರಚನೆ ಅಂಡಾಶಯ, ಅಂಡನಾಳ ಮತ್ತು ಗರ್ಭಚೀಲ ಅಥವಾ ಗರ್ಭಾಶಯ. ಇದು ಈ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಕಂಡು ಬರ್ತಕ್ಕಂತಹ ರಚನೆ. ಹಾಗಾದರೆ ಅಂಡ ಅಂತ ಹೇಳಿ ಕರಿತೇವೆ ಅಥವಾ ಅಂಡಾಣು ಅಂತ ಹೇಳಿ ಕರಿತೇವೆ. ಹೆಣ್ಣು ಲಿಂಗಾಣುವನ್ನು ನಾವು ಕರಿತಕ್ಕಂಥದ್ದು ಅಂಡ. ಇದರ ಗಾತ್ರ ಸ್ವಲ್ಪ ದೊಡ್ಡದು. ವೀರ್ಯಾಣು ಹೋಲಿಸಿದರೆ ವೀರ್ಯಾಣುವಿನ ಗಾತ್ರ ತೀರಾ ಚಿಕ್ಕದು, ಆದರೆ ಇದರ ಗಾತ್ರ ದೊಡ್ಡದು ಅಂತ ಹೇಳ್ಬೋದು. ಇಲ್ಲಿ ಮಾನವರಲ್ಲಿ 2 ಏನಿರ್ತವೆ ಅಂಡಾಶಯಗಳು. ಹೆಣ್ಣಿನಲ್ಲಿ ಹೆಣ್ಣಿನ ದೇಹದಲ್ಲಿ ಇರ್ತಕ್ಕಂಥದ್ದು ಎಷ್ಟು? 2 ಅಂಡಾಶಯಗಳು. ಪ್ರತಿ ತಿಂಗಳಿಗೆ ಒಂದೊಂದು ಅಂಡಾಣು ಏನಾಗುತ್ತೆ ಉತ್ಪತ್ತಿ ಆಗುತ್ತೆ. ಆದರೆ ಪುರುಷರಲ್ಲಿ ವೀರ್ಯಾಣು ಅನ್ನೋದು ಒಂದು ಸಾರಿ ವಿಸರ್ಜಿತವಾಗಿರ್ತಕ್ಕಂಥ ವೀರ್ಯದಲ್ಲಿ ಲಕ್ಷಾಂತರ ಏನಿರ್ತವೆ ವೀರ್ಯಾಣುಗಳು ಇರ್ತವೆ. ಅಂಡಾಣು ಅಂತಕ್ಕಂಥದ್ದು ಕೂಡ ಏನು ಸಾಮಾನ್ಯವಾಗಿ ಅಂಡಾಣು. ಇದನ್ನು ನಾವು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಒಂದು ಚಿಕ್ಕದಾಗಿರ್ತಕ್ಕಂಥ ರಚನೆ. ಹಾಗಾದರೆ ಇನ್ನು ಅದರ ನೆಕ್ಸ್ಟು ನಾವು ನೋಡೋಣ ಯಾವುದು ನಿಷೇಚನ ಅಂದ್ರಿ. ಎಲ್ಲರಿಗೂ ಗೊತ್ತಾಯ್ತಲ್ಲ, ಗಂಡು ಲಿಂಗಾಣು ವೀರ್ಯಾಣು, ಹೆಣ್ಣು ಲಿಂಗಾಣುವನ್ನು ನಾವೇನಂತ ಕರಿತೇವೆ ಅಂಡ ಅಂತ ಹೇಳಿ ಕರಿತೇವೆ. ನಿಮಗೆ ಇನ್ನೊಂದು ಸಾರಿ ಗ್ಲಾನ್ಸ್ ಮಾಡೋದಾದರೆ ಪುರುಷರಲ್ಲಿ ಏನಿರ್ತವೆ ವೃಷಣಗಳು, ಏನು ಗಂಡು ಲಿಂಗಾಣುಗಳನ್ನು ಉತ್ಪಾದಿಸತಕ್ಕಂತಹ ರಚನೆಗಳು 2 ವೃಷಣಗಳು ಇರ್ತವೆ. ಶೀಷ್ಣ ಅಂತಕ್ಕಂಥದ್ದು ಹೆಣ್ಣಿನ ದೇಹದೊಳಗಡೆಗೆ ಆ ವೀರ್ಯಾಣುಗಳನ್ನು ಸಾಗಿಸಲು ಇರತಕ್ಕಂಥ ಒಂದು ಅಂಗ ಅಂತ ಹೇಳ್ಬೋದು. ಆನಂತರ ಹೆಣ್ಣಿನ ದೇಹಕ್ಕೆ ಬಂದರೆ ಹೆಣ್ಣಿನಲ್ಲಿ ಹೆಣ್ಣು ಲಿಂಗಾಣುಗಳನ್ನು ಅಂಡವನ್ನು ಉತ್ಪತ್ತಿ ಮಾಡೋದಕ್ಕೂ ಕೂಡ ಅದರಲ್ಲೂ ಕೂಡ ಒಂದು ಜೊತೆ ಏನಿರ್ತವೆ ಅಂಡಾಶಯಗಳು ಇರ್ತವೆ. ಅಂಡಾಶಯಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಹೆಣ್ಣು ಲಿಂಗಾಣು ಅಂಡನಾಳದ ಮೂಲಕ ಏನಾಗುತ್ತೆ ಬಂದುಬಿಟ್ಟು ಗರ್ಭಾಶಯದಲ್ಲಿ ಅಂದರೆ ಅಂಡನಾಳದ ಮೂಲಕ ಅಲ್ಲಿ ಬಂದು ಸೆಟ್ಲಾಗುತ್ತೆ. ನೆಕ್ಸ್ಟು ವೀರ್ಯಾಣು ಅದರ ಜೊತೆಗೆ ಸೇರಿತು ಅಂತ ಹೇಳಿದರೆ ಗರ್ಭಾಶಯಕ್ಕೆ ಬಂದು ಸೆಟ್ಲಾಗಿ ನೆಕ್ಸ್ಟು ಅಲ್ಲಿ ಭ್ರೂಣದ ಬೆಳವಣಿಗೆ ಆಗುತ್ತೆ. ನೆಕ್ಸ್ಟು ಮಗು ಆಗುತ್ತೆ. ಆನಂತರ ಯೋನಿ ಮಾರ್ಗದ ಮೂಲಕ ನೀವಿಲ್ಲಿ ಗಮನಿಸಬಹುದು ಏನು ಅಂತ ಹೇಳಿದರೆ ಇದೇನಿದೆ ಅಲ್ಲ ಗರ್ಭಚೀಲ, ದಿಸ್ ಒನ್ ಇಸ್ ದ ಯೋನಿ ಮಾರ್ಗ. ಯೋನಿ ಮಾರ್ಗದ ಮೂಲಕ ಏನಾಗುತ್ತೆ ಮಗು ಹೊರಗಡೆಗೆ ಬರುತ್ತೆ. ಎಸ್, ಹಾಗಾದರೆ ನಿಷೇಚನ ಅಂದರೆ ಏನು ಅನ್ನೋದನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಿಷೇಚನ ಅರ್ಥ ಇಷ್ಟೇ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವನ್ನು ನಾವೇನಂತ ಕರಿತೇವೆ ನಿಷೇಚನ. ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ. ಸಂಯೋಗವನ್ನು ನಾವು ನಿಷೇಚನ ಅಂತ ಹೇಳಿ ಕರಿತೇವೆ. ಹಾಗಾದರೆ ನಿಷೇಚನದ ಅರ್ಥ ಗೊತ್ತಾಗಿದೆ ಅಂದ್ಕೊಂಡಿದ್ದೇನೆ. ಇದೊಂದು ಹೆಣ್ಣು ಲಿಂಗಾಣು ಅಂಡ ಅಂತ ಹೇಳಿದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ವೀರ್ಯಾಣುಗಳು ಏನು ಮಾಡ್ತವೆ, ವೀರ್ಯಾಣುಗಳು ಅದರತ್ತ ಚಲಿಸ್ಬಿಟ್ಟು ಅದನ್ನು ಒಡೆದು ಒಳಗಡೆಗೆ ಸೇರಿಕೊಂಡು ಏನಾಗುತ್ತೆ ಯುಗ್ಮಜವನ್ನು ಉತ್ಪತ್ತಿ ಮಾಡ್ತವೆ. ಅದನ್ನೇ ನಾವು ಝೈಗೋಟ್ ಅಂತ ಹೇಳಿ ಕರಿತೇವೆ. ಈ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೇವೆ ನಿಷೇಚನ.
ಗೊತ್ತಾಯ್ತಲ್ಲ? ಎಸ್, ಅಂಡಾಣುಗಳು ಏನಾಗ್ತವೆ, ವೀರ್ಯಾಣುವಿನ ಜೊತೆಗೆ ಸಮಾಗಮ ಆಗಿ ಅವು ಯುಗ್ಮಜವನ್ನು ಉತ್ಪತ್ತಿ ಮಾಡ್ತವೆ. ಇಂತಹ ಪ್ರಕ್ರಿಯೆಯನ್ನು ನಾವು ಕರಿತೇವೆ ನಿಷೇಚನ ಅಂತ ಹೇಳಿ. ಈ ನಿಷೇಚನ ಪ್ರಕ್ರಿಯೆ ಅಂತಕ್ಕಂಥದ್ದು ತಾಯಿಯ ಅಂಡಾಣುಕೋಶ ಮತ್ತು ತಂದೆಯ ವೀರ್ಯಾಣುಕೋಶದ ಸಂಯೋಗ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನಿಷೇಚನದ ಬಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ಇನ್ನೊಂದು ಇದನ್ನು ಹೇಳಬೇಕು. ನಿಷೇಚನದ ವಿಧಗಳು. ಇಲ್ಲಿ ಮಾನವನಲ್ಲಿ ಆಂತರಿಕ ನಿಷೇಚನ ಅಂದರೆ ಆಂತರಿಕ ನಿಷೇಚನ ಮತ್ತು ಬಾಹ್ಯ ನಿಷೇಚನ ಅಂತಕ್ಕಂಥ ಎರಡು ನಿಷೇಚನಗಳನ್ನು ನಾವು ನೋಡ್ತೇವೆ. ನಿಷೇಚನ ಮೀನ್ಸ್ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು. ನೀವು ನೋಡಿರ್ಬೋದು. ಬಾಹ್ಯ ನಿಷೇಚನದ ಬಗ್ಗೆ ಫಸ್ಟ್ ಹೇಳ್ತಾನೆ. ಕಪ್ಪೆ ಏನು ಮಾಡುತ್ತೆ ಅಂತ ಹೇಳಿದರೆ, ಆ ಸಂತಾನೋತ್ಪತ್ತಿಯಲ್ಲಿ ತೊಡಗುವ ಮುಂಚೆ ಅವು ಸಾಮಾನ್ಯವಾಗಿ ಎಲ್ಲಿಗೆ ಹೋಗ್ತವೆ ಅಂತ ಹೇಳಿದರೆ ನೀರಿರ್ತಕ್ಕಂಥ ಸ್ಥಳಕ್ಕೆ ಹೋಗ್ತವೆ. ಗಂಡು ಕಪ್ಪೆ ಮತ್ತು ಹೆಣ್ಣು ಕಪ್ಪೆ, ಅಲ್ಲಿ ಅವುಗಳ ಸಮಾಗಮ ಆಗುತ್ತೆ. ಗಂಡು ಕಪ್ಪೆ ಗಂಡಿನ ದೇಹದಿಂದ ವೀರ್ಯಾಣುಗಳನ್ನು ಹೆಣ್ಣಿನ ದೇಹದೊಳಗೆ ವಿಸರ್ಜನೆ ಮಾಡೋದಿಲ್ಲ, ನೀರಿನಲ್ಲಿ ವಿಸರ್ಜನೆ ಮಾಡುತ್ತೆ. ಅದೇ ರೀತಿ ಹೆಣ್ಣು ಕಪ್ಪೆನೂ ಕೂಡ ಲಿಂಗಾಣುವನ್ನು ನೀರಿನಲ್ಲಿ ವಿಸರ್ಜನೆ ಮಾಡುತ್ತೆ. ಆ ನೀರಿನಲ್ಲಿ ಅಂದರೆ ತಾಯಿ ದೇಹದ ಒಳಗಡೆಗೆ ಅದು ನಡೆಯೋದಿಲ್ಲ. ಆ ಪ್ರಕ್ರಿಯೆ ಲಿಂಗಾಣುಗಳ ಸಮಾಗಮ ಅಂತಕ್ಕಂಥದ್ದು ತಾಯಿಯ ದೇಹದ ಒಳಗೆ ನಡೆಯೋದಿಲ್ಲ, ಅದು ಹೊರಗೆ ನಡೆಯುತ್ತೆ. ಇಂತಹ ನಿಷೇಚನವನ್ನು ನಾವು ಕರಿತೇವೆ ಬಾಹ್ಯ ನಿಷೇಚನ. ನೀವು ಸಾಮಾನ್ಯ ಈ ಮಳೆಗಾಲದಲ್ಲಿ ಕಪ್ಪೆಗಳು ವಟರ್ ಅಂತ ಹೇಳಿ ಕೂಗ್ತಾ ಇರ್ತವೆ. ಅದು ಏನಕ್ಕೋಸ್ಕರ ಅಂದರೆ ಸಂತಾನೋತ್ಪತ್ತಿ ಕ್ರಿಯೆಗೆ ಹೆಣ್ಣು ಕಪ್ಪೆಯನ್ನು ಆಕರ್ಷಣೆ ಮಾಡೋದಕ್ಕೆ ಗಂಡು ಕಪ್ಪೆ ಆ ರೀತಿ ಕೂಗ್ತಾ ಇರುತ್ತೆ. ಅವೆರಡೂ ಸೇರಿ ಏನು ಮಾಡ್ತವೆ, ಕೆರೆ ಅಥವಾ ನೀರಿರ್ತಕ್ಕಂಥ ಜಾಗಕ್ಕೆ ಹೋಗಿಬಿಟ್ಟು ಅಲ್ಲಿ ಆ ಸಮಾಗಮ ಪ್ರಕ್ರಿಯೆ ನಡೆದುಬಿಟ್ಟು ಲಿಂಗಾಣುಗಳನ್ನು ನೀರಿನಲ್ಲಿ ವಿಸರ್ಜನೆಯಾಗಿ ನೀರಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮಾಗಮ ಆಗಿ ಅಲ್ಲಿ ಯುಗ್ಮಜ ಉತ್ಪತ್ತಿ ಆಗುತ್ತೆ. ತಾಯಿಯ ದೇಹದ ಒಳಗಡೆಗೆ ಆ ಪ್ರಕ್ರಿಯೆ ನಡೆಯೋದಿಲ್ಲ. ಆದರೆ ಮನುಷ್ಯನಲ್ಲಿ ಏನಾಗುತ್ತೆ, ಅಥವಾ ಬೇರೆ ನಾವು ಪ್ರಾಣಿಗಳು, ಕಪ್ಪೆ ಇರ್ಬೋದು, ನಾಯಿ ಇರ್ಬೋದು, ಹಸು ಇರ್ಬೋದು, ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ನಡೀತಕ್ಕಂಥದ್ದು ಆಂತರಿಕ ನಿಷೇಚನ. ಏನಿದು ಆಂತರಿಕ ನಿಷೇಚನ ಅಂತ ಹೇಳಿದ್ರೆ, ಆ ನಿಷೇಚನ ಪ್ರಕ್ರಿಯೆ ಅಂತಕ್ಕಂಥದ್ದು ಅಂದರೆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಅಂತಕ್ಕಂಥದ್ದು ತಾಯಿಯ ದೇಹದ ಒಳಗಡೆಗೆ ನಡೀತಕ್ಕಂಥದ್ದು. ಹೌದಾ? ಆ ಲಿಂಗಾಣುಗಳ ಸಮಾಗಮ ತಾಯಿಯ ದೇಹದ ಅಥವಾ ಹೆಣ್ಣಿನ ದೇಹದ ಒಳಗಡೆಗೆ ನಡೆದ್ರೆ ಅಂತಹ ನಿಷೇಚನವನ್ನು ನಾವು ಕರಿತೇವೆ ಆಂತರಿಕ ನಿಷೇಚನ. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ? ಎಸ್. ಹಾಗಾದರೆ ಆಂತರಿಕ ನಿಷೇಚನಕ್ಕೆ ನಾವು ಭಾಳಷ್ಟು ಎಕ್ಸಾಂಪಲ್ ಕೊಡ್ಬೋದು. ಕೋಳಿ ಕೊಡ್ಬೋದು, ಹಸು ಕೊಡ್ಬೋದು, ನಾಯಿ ಕೊಡ್ಬೋದು, ನರಿ ಕೊಡ್ಬೋದು, ಬೆಕ್ಕು ಕೊಡ್ಬೋದು, ಇಲಿ ಕೊಡ್ಬೋದು, ಇವೆಲ್ಲವೂ ಮನುಷ್ಯ ಕೊಡ್ಬೋದು. ಇವೆಲ್ಲದರ ದೇಹದಲ್ಲಿ ನಡೀತಕ್ಕಂಥದ್ದು ಎಂಥದ್ದು ಆಂತರಿಕ ನಿಷೇಚನ. ಕೇವಲ ಮೀನು ಮತ್ತು ಕಪ್ಪೆಗಳಲ್ಲಿ ಸಾಮಾನ್ಯವಾಗಿ ನಡೀತಕ್ಕಂಥದ್ದು ಯಾವುದು? ಬಾಹ್ಯ ನಿಷೇಚನ. ಎಸ್. ಇನ್ನು ಅದರ ನೆಕ್ಸ್ಟು ನಿಷೇಚನ ನಡೆದಾದ ನಂತರ ಆ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಸಂಯೋಗವಾದ ನಂತರ ಉತ್ಪತ್ತಿಯಾಗತಕ್ಕಂಥ ಯುಗ್ಮಜ ಏನಿದೆ ಅಲ್ಲ, ಅದು ಭ್ರೂಣವಾಗಿ ಮರಿಯಾಗಿ ಏನಾಗಬೇಕು, ಅದು ಹೊರ ಹಾಕಬೇಕು ಅಥವಾ ಮರಿಯಾಗಿ ಅದು ಬೆಳಿಬೇಕು. ಹೇಗೆ? ಆ ಯುಗ್ಮಜ ಅಂತಕ್ಕಂಥದ್ದು ಏನಿದೆ ಅಲ್ಲ, ಝೈಗೋಟ್ ಅನ್ನೋದು ಕೋಶ ವಿಭಜನೆಗೆ ಒಳಪಡುತ್ತೆ. ಜೀವಕೋಶದ ವಿಭಜನೆ, ಕೋಶ ಒಂದಿದ್ದು ಎರಡಾಗಿ, ಎರಡಿದ್ದು ನಾಲ್ಕಾಗಿ, ನಾಲ್ಕಿದ್ದು ಎಂಟಾಗಿ, ಈ ರೀತಿ ಮಲ್ಟಿಪ್ಲೈ ಆಗ್ತಾ ದ್ವಿಗುಣಿತವಾಗಿ ಏನಾಗುತ್ತೆ, ಒಂದು ಜೀವಿಯನ್ನು ಉತ್ಪನ್ನ ಮಾಡುತ್ತೆ. ಇಂತಹ ಇದಕ್ಕೆ ನಾವು ಭ್ರೂಣದ ಅಭಿವೃದ್ಧಿ ಅಂತ ಹೇಳಿ ಕರಿತೇವೆ. ಹೇಳಿದ್ನಲ್ಲ, ಇಲ್ಲಿ ಹೆಣ್ಣು, ಇಲ್ಲಿ ಅಂಡಾಶಯದಿಂದ ಉತ್ಪತ್ತಿ ಆಗ್ತಕ್ಕಂಥ ಹೆಣ್ಣು ಲಿಂಗಾಣು ಅಂಡನಾಳದ ಮೂಲಕ ಅಂಡನಾಳಕ್ಕೆ ಸೆಟ್ಲ್ ಆಗುತ್ತೆ. ನೆಕ್ಸ್ಟು ಗಂಡಿನ ಸಮಾಗಮ ಆದಾಗ ವೀರ್ಯಾಣುಗಳು ಉತ್ಪತ್ತಿಯಾಗಿರೋದು ಇಲ್ಲಿ ಬಂದು ಅವಕ್ಕೆ ಬಾಲ ಇರುತ್ತೆ, ಗೊತ್ತಿದೆ ಚಲನೆಗೆ. ಆ ಬಾಲದ ಮೂಲಕ ಏನು ಮಾಡ್ತೇವೆ, ಚಲಿಸ್ತಾ ಹೆಣ್ಣು ಲಿಂಗಾಣುವಿನ ಕಡೆಗೆ ಬಂದುಬಿಟ್ಟು ಅದನ್ನು ಒಡೆದು ಅದರ ಒಳಗಡೆ ಸೇರಿಕೊಂಡು ಏನು ಉತ್ಪತ್ತಿ ಆಗುತ್ತೆ, ಯುಗ್ಮಜ ಉತ್ಪತ್ತಿ ಆಗುತ್ತೆ. ಆ ಯುಗ್ಮಜ ಅಂತಕ್ಕಂಥದ್ದು ನೆಕ್ಸ್ಟ್ ಬಂದು ಸೆಟ್ಲ್ ಆಗುತ್ತೆ ಗರ್ಭಚೀಲದ ಒಳಭಾಗದಲ್ಲಿ. ಗರ್ಭಚೀಲದ ಒಳಗಡೆಗೆ ಏನಾಗುತ್ತದೋ ಬಂದು ಸೆಟ್ಲ್ ಆಗುತ್ತೆ. ಆ ನಂತರ ಗರ್ಭಾಶಯದ ಒಳಗಡೆಗೆ ಭ್ರೂಣದ ಬೆಳವಣಿಗೆ ಮುಂದುವರಿಯುತ್ತೆ. ಅದಕ್ಕೆ ಕೈ, ಕಾಲು, ಕಿವಿ, ಮೂಗು ಎಲ್ಲ ರಚನೆಗಳು ಏನಾಗ್ತವೆ, ಅಲ್ಲಿ ಉಂಟಾಗ್ತವೆ. ಅದನ್ನು ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ ಪಿಂಡ ಅಂತ ಹೇಳಿ ಕರಿತೇವೆ. ಏನು ಅಂದರೆ, ಇದು
ಈ ಒಂದು ಫಸ್ಟ್ ಆದಾಗ ಕೇವಲ ಅದು ಏನಿರುತ್ತೆ ಬಿಂದು ಗಾತ್ರದಷ್ಟು. ಯಾಕಂತ ಹೇಳಿದರೆ ಅಂಡನೂ ಚಿಕ್ಕದು, ವೀರ್ಯಾಣು ಅನ್ನೋದು ತೀರಾ ಚಿಕ್ಕದು. ಇವುಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಕೇವಲ ಒಂದು ಬಿಂದು ಗಾತ್ರದಷ್ಟಿರುತ್ತೆ. ಇಂತಹ ಬಿಂದು ಗಾತ್ರದ್ದು ಹೋಗಿ ಕೋಶ ವಿಭಜನೆಯ ನೆಕ್ಸ್ಟು ಬೆಳವಣಿಗೆ ಆಗಿ, ಭ್ರೂಣದ ಬೆಳವಣಿಗೆ ಆಗಿ ಅದಕ್ಕೆ ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಮೂಡುತ್ತಲ್ಲ, ಈ ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದಾದ ಭ್ರೂಣದ ಹಂತವನ್ನು ನಾವು ಕರಿತೇವೆ ಪಿಂಡ. ಕೇಳಿರ್ಬೋದು ನಿಮಗೆ ವರ್ಡ್ ಪಿಂಡ ಅಂದರೆ ಆ ಭ್ರೂಣದಲ್ಲಿ ಎಲ್ಲ ಈ ರಚನೆಗಳು ಮೂಡಿಕೊಂಡಿದ್ರೆ ಅದನ್ನು ನಾವು ಪಿಂಡ ಅಂತ ಹೇಳಿ ಕರಿತೇವೆ. ಆ ಪಿಂಡ ಅಂತಕ್ಕಂಥದ್ದು ನೆಕ್ಸ್ಟು ಆ ಬೆಳವಣಿಗೆ ಪೂರ್ತಿ ಆದ ನಂತರ ತಾಯಿ ದೇಹದಿಂದ ಹೊರ ಹಾಕಲ್ಪಡುತ್ತೆ. ಆವಾಗ ಅದನ್ನು ನಾವು ಮಗು ಅಂತ ಹೇಳಿ ಕರಿತೇವೆ. ಗರ್ಭಾಶಯದ ಒಳಗಿರ್ತಕ್ಕಂಥ ಆ ಪಿಂಡ ಹೊರಗಡೆಗೆ ತಾಯಿ ದೇಹದಿಂದ ಏನಾಗುತ್ತೆ, ಹೆರಿಗೆ ಅಂತ ಏನು ಕರಿತೇವಲ್ಲ ನಾವು, ಪ್ರಸವ ಅಂತ ಕರಿತೇವೆ. ಆ ಒಂದು ಪ್ರಕ್ರಿಯೆ ಅಂದರೆ ಒಳಗೆ ಇರ್ತಕ್ಕಂತಹ ಆ ಗರ್ಭಚೀಲ ಪೂರ್ತಿ ಆ ಪಿಂಡ ಬೆಳವಣಿಗೆ ಆದ ನಂತರ ಏನು ಮಾಡುತ್ತೆ, ಹಿಚುಕುತ್ತೆ. ಸ್ನಾಯುಗಳ ಸಂಕೋಚನದಿಂದ ಆವಾಗ ಅವಳು ವಿಪರೀತ ನೋವನ್ನು ಏನು ಮಾಡ್ತಾಳೆ, ಅನುಭವಿಸ್ತಾಳೆ. ಆ ವಿಪರೀತ ನೋವಿನ ಮೂಲಕ ಆ ಪಿಂಡವನ್ನು ಹೊರ ಹಾಕ್ತಾಳೆ. ಆವಾಗ ನಾವು ಅದನ್ನು ಮಗು ಅಂತ ಹೇಳಿ ಕರೀತೇವೆ. ಇಲ್ಲಿ ಸಾಮಾನ್ಯವಾಗಿ ಆಂತರಿಕ ನಿಷೇಚನ ಕೋಳಿಗಳಲ್ಲೂ ಕೂಡ ನಡೆಯುತ್ತೆ, ಮಾನವರಲ್ಲಿ ಹಸುಗಳು ಇವೆಲ್ಲವೂ ಕೂಡ ಏನಾಗ್ತವೆ, ಇದೇ ರೀತಿಯ ನಿಷೇಚನ ಮತ್ತು ಭ್ರೂಣದ ಬೆಳವಣಿಗೆಯಾಗಿ ತಾಯಿ ದೇಹದಿಂದ ಹೊರಗಡೆ ಹಾಕಲ್ಪಡ್ತವೆ. ಇನ್ನು ನಿಮಗೆ ಗೊತ್ತಿರ್ಬೋದು, ಇಲ್ಲಿ ನಿಷೇಚನದ ನಂತರ ನಿಮಗೆ ಆ ಕೋಳಿಯನ್ನು ನಾವು ಈಗ ತಗೊಂಡ್ರೆ ಆ ಕೋಳಿ ಮೊಟ್ಟೆಯ ಸುತ್ತ ಒಂದು ರಕ್ಷಣಾ, ಅಲ್ಲಿ ಅವು ಮರಿಗಳಿಗೆ ಜನ್ಮ ನೀಡೋದಿಲ್ಲ. ಇದು ನೆಕ್ಸ್ಟ್ ಹೇಳ್ತೇನೆ ನಿಮಗೆ. ಅಂಡಜ ಮತ್ತು ಜರಾಯುಜ ಪ್ರಾಣಿಗಳು ಇದರ ಬಗ್ಗೆ ಹೇಳಬೇಕಾದ್ರೆ ಹೇಳ್ತೇನೆ. ನಿಮಗೆ ಗೊತ್ತಿರ್ಬೋದು, ಏನು ಅಂತಂದರೆ ಅಂಡಜ ಅಂತ ಹೇಳಿದರೆ ಯಾವುದು ಮರಿ ಹಾಕೋದಿಲ್ಲ, ಮೊಟ್ಟೆ ಇಡುತ್ತೋ ಅಂಥವುಗಳನ್ನು ನಾವು ಕರಿತೇವೆ ಅಂಡಜಗಳು. ಮೊಟ್ಟೆ ಇಡುವ ಪ್ರಾಣಿಗಳನ್ನು ನಾವು ಕರಿತೇವೆ ಏನಂತ ಹೇಳಿ, ಅಂಡಜಗಳು. ಅಂದರೆ ಎಕ್ಸಾಂಪಲ್ ಹೇಳಿ, ಕೋಳಿ ಮರಿ ಹಾಕುತ್ತಾ ಮೊಟ್ಟೆ ಇಡುತ್ತಾ? ಎಸ್, ಮೊಟ್ಟೆ ಇಡುತ್ತೆ. ಕಾಗೆ ಮೊಟ್ಟೆ ಇಡುತ್ತೆ. ಯಾವುದು ಮೊಟ್ಟೆ ಇಡ್ತಾವೋ ಅಂತಹ ಜೀವಿಗಳನ್ನು ನಾವು ಅಂಡಜಗಳು. ನೇರವಾಗಿ ಮರಿ ಹಾಕ್ತಕ್ಕಂಥದ್ದು ಮನುಷ್ಯ ತಗೊಳ್ಳಿ, ಹಸು ತಗೊಳ್ಳಿ, ಎಮ್ಮೆ ತಗೊಳ್ಳಿ, ಕರಡಿ ತಗೊಳ್ಳಿ, ಹುಲಿ ತಗೊಳ್ಳಿ, ಇವು ನೇರವಾಗಿ ಮರಿಗೆ ಜನ್ಮವನ್ನು ಕೊಡ್ತವೆ. ಇಂತಹ ಮರಿಗಳನ್ನು ಹಾಕತಕ್ಕಂತಹ ಜೀವಿಗಳನ್ನು ನಾವು ಕರಿತೇವೆ ಜರಾಯುಜಗಳು ಅಂತ ಹೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ಕೋಳಿ ಮೊಟ್ಟೆಯ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಹೇಳೋದಾದರೆ, ಇಲ್ಲಿ ಬೆಳೀತಾ ಇರ್ತಕ್ಕಂಥ ಭ್ರೂಣದ ಸುತ್ತ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಗಟ್ಟಿಯಾದ ಕವಚ, ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಆಗಿರ್ತಕ್ಕಂಥ ಒಂದು ಕವಚ. ನಿಮ್ಮ ಮೊಟ್ಟೆ ನೋಡಿದರೆ ಮೊಟ್ಟೆಯ ಸುತ್ತ ಗಟ್ಟಿ ಕವಚ ಇರುತ್ತೆ. ಒಳಗಡೆಗೆ ಭ್ರೂಣ ಮರಿಯಾಗಿ ಬೆಳೆಯೋದಕ್ಕೆ ಸುಮಾರು 3 ವಾರಗಳ ಕಾಲ ತಗೊಳ್ಳುತ್ತೆ. ಅದಕ್ಕೆ ಏನು ಅಂತ ಹೇಳಿದರೆ ಸಾಕಷ್ಟು ಉಷ್ಣತೆಯನ್ನು ಒದಗಿಸಿದಾಗ ಅದು ನೋಡಿರ್ಬೋದು ನೀವು, ಕೋಳಿ ತನ್ನ ಮೊಟ್ಟೆ ಮೇಲೇ ಕೂತಿರುತ್ತೆ. ಯಾಕೆ ಹಾಗೆ ಮೊಟ್ಟೆ ಮೇಲೇ ಕೂತಿರುತ್ತೆ? ಆ ಒಳಗೆ ಇರ್ತಕ್ಕಂತಹ ಇದಕ್ಕೆ ಕಾವು ಕೊಡುತ್ತದೆ, ಅಂದರೆ ಉಷ್ಣತೆಯನ್ನು ಒದಗಿಸುತ್ತೆ. ಆ ಉಷ್ಣತೆಯಿಂದ ಏನಾಗುತ್ತೆ, ಆ ಮೊಟ್ಟೆಯಲ್ಲಿರ್ತಕ್ಕಂಥ ಭ್ರೂಣ ಬೆಳವಣಿಗೆಯಾಗಿ ಹೊರಗಡೆಗೆ ಬರುತ್ತೆ. ಇನ್ನು ನಾವು ಅಂಡಜ ಮತ್ತು ಜರಾಯುಜದ ಬಗ್ಗೆನೂ ಕೂಡ ಹೇಳಿದ್ವಿ, ಅದಕ್ಕೆ ವ್ಯತ್ಯಾಸಗಳನ್ನು. ಇನ್ನು ಮರಿಗಳಿಂದ ಪ್ರೌಢಜೀವಿ, ಇಲ್ಲಿ ಕಪ್ಪೆಯ ಜೀವನ ಚಕ್ರವನ್ನು ನೋಡೋದಾದರೆ, ನೀವೆಲ್ಲರೂ ನೋಡಿದ್ದೀರ, ದೊಡ್ಡ ಕಪ್ಪೆಯನ್ನು ನೋಡಿದ್ದೀರಲ್ಲ, ಅದನ್ನು ಪ್ರೌಢ ಕಪ್ಪೆ ಅಂತ ಕರೀತೇವೆ. ಪ್ರೌಢ ಕಪ್ಪೆ, ಕಪ್ಪೆಯ ಜೀವನ ಚಕ್ರ. ಅಂದರೆ ಕೆಲವು ಜೀವಿಗಳು ಏನು ಮಾಡ್ತವೆ ಅಂದರೆ, ಮೊಟ್ಟೆ ಬಂದ ತಕ್ಷಣವೇ ಮರಿ ಬರೋದಿಲ್ಲ, ಮತ್ತು ಅದಕ್ಕೆ ಸ್ವಲ್ಪ ಚೇಂಜಸ್ಸು. ಅಂದರೆ ಗೋದ ಮೊಟ್ಟೆ, ನೀವು ಕಪ್ಪೆಯನ್ನು ತಗೊಂಡ್ರೆ ಮೊಟ್ಟೆಗಳನ್ನು ಒಡೆದು ಏನು ಬರುತ್ತೆ, ಒಂದು ಬಾಲದಂತಹ ರಚನೆಯನ್ನು ಹೊಂದಿರತಕ್ಕಂಥ ಗೋದ ಮೊಟ್ಟೆ ಬರುತ್ತೆ. ನೆಕ್ಸ್ಟ್ ಆ ಗೋದ ಮೊಟ್ಟೆ ಬೆಳೆದು ಬೆಳೆದ ಗೋದ ಮೊಟ್ಟೆ ಆಗುತ್ತೆ. ಇಲ್ಲಿ ಕಪ್ಪೆ, ಅದನ್ನು ಪ್ರೌಢ ಕಪ್ಪೆ ಅಂದರೆ ಪ್ರೌಢ ಕಪ್ಪೆ.
ಇದೇನು ಮಾಡುತ್ತೆ, ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯಿಂದ ನೇರವಾಗಿ ಮರಿನೇ ಹೊರಗೆ ಬರೋದಿಲ್ಲ. ಅದನ್ನು ಏನಂತ ಕರಿತೇವೆ, ಗೋದ ಮೊಟ್ಟೆ ಅಂತ ಕರಿತೇವೆ. ಆನಂತರ ಗೋದ ಮೊಟ್ಟೆ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಪ್ರಾರಂಭಿಕ ಗೋದ ಮೊಟ್ಟೆ ಮತ್ತು ಬೆಳೆದ ಗೋದ ಮೊಟ್ಟೆ. ಹೌದಾ? ಇದು ನೆಕ್ಸ್ಟು ಏನಾಗುತ್ತೆ, ಮತ್ತದು ಮರಿ ಕಪ್ಪೆ ಮತ್ತು ಪ್ರೌಢ ಕಪ್ಪೆಯಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಇದೇ ರೀತಿ ನಾವು ಇದರಲ್ಲೂ ಕೂಡ ಯಾವುದು ಚಿಟ್ಟೆಯಲ್ಲೂ ಕೂಡ ಇದೇ ಒಂದು ಜೀವನ ಚಕ್ರವನ್ನು ನೋಡ್ತೇವೆ. ಅದು ಮೊಟ್ಟೆ ಇಡುತ್ತೆ, ಲಾರ್ವಾ ಸ್ಟೇಜಿಗೆ ಹೋಗುತ್ತೆ. ಆ ಲಾರ್ವಾ ಸ್ಟೇಜ್ನಲ್ಲಿ ಚೆನ್ನಾಗಿ ತಿಂದುಬಿಟ್ಟು ಏನು ಮಾಡುತ್ತದು, ಪ್ಯೂಪಾ ಸ್ಥಿತಿಗೆ ಬರುತ್ತೆ. ಪ್ಯೂಪಾ ಸ್ಥಿತಿಯಲ್ಲಿ ಅದು ಯಾವುದೇ ಆಹಾರವನ್ನು ಸೇವನೆ ಮಾಡ್ದೇನೆ ಏನು ಮಾಡುತ್ತೆ, ಕೇವಲ ನಿದ್ರಾವಸ್ಥೆಗೆ ಹೋಗ್ಬಿಟ್ಟು ಅದರ ಬಾಯಿಂದ ಜೊಲ್ಲಿನಂತಹ ಇದನ್ನಾಗಿ, ನಿಮಗೆ ರೇಷ್ಮೆ ಇದರದ್ದು ನೋಡಿರ್ಬೋದು, ರೇಷ್ಮೆದಿರ್ಬೋದು ಅಥವಾ ಈ ಚಿಟ್ಟೆದಿರ್ಬೋದು, ಅದರ ಸುತ್ತ ಒಂದು ಕವಚ ಫಾರ್ಮೇಷನ್ ಆಗುತ್ತೆ. ಆ ನಂತರ ಬೆಳೆದ ಯಾವುದು ಮರಿಚಿಟ್ಟೆ ಏನಾಗುತ್ತೆ, ಹೊರಗಡೆಗೆ ಬರುತ್ತೆ ಮರಿಚಿಟ್ಟೆ. ಈ ರೀತಿ ಅದರಲ್ಲೂ ಕೂಡ ನಾವು ಏನು ಮಾಡ್ತೇವೆ, ಜೀವನ ಚಕ್ರವನ್ನು ಅಂದರೆ ಸ್ವಲ್ಪ ಚೇಂಜಸ್ಸನ್ನು ನಾವಲ್ಲಿ ಗಮನಿಸ್ತೇವೆ. ಇನ್ನು ಅದರ ನೆಕ್ಸ್ಟು ಇಲ್ಲಿ ನಾವು ರೂಪ, ಇದನ್ನೇ ನಾವೇನಂತ ಕರಿತೇವೆ ಅಂತ ಹೇಳಿದರೆ ರೂಪ ಪರಿವರ್ತನೆ. ಅಂದರೆ ಒಂದು ಮೊಟ್ಟೆ ಹೊಡೆದ್ಬಿಟ್ಟು ಅದು ಪ್ರೌಢಾವಸ್ಥೆ ತಲುಪಬೇಕಾದ್ರೆ ಹಲವಾರು ಚೇಂಜಸ್ಗಳು, ಹಲವಾರು ಬದಲಾವಣೆಗಳು ಅಲ್ಲಿ ಆಗ್ತವೆ. ಇದನ್ನು ನಾವು ಕರಿತೇವೆ ರೂಪ ಪರಿವರ್ತನೆ. ಅಂದರೆ ಪ್ರೌಢಾವಸ್ಥೆ, ಮೊಟ್ಟೆ ಒಡೆದು ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳ ರೂಪಾಂತರವನ್ನು ನಾವು ರೂಪ ಪರಿವರ್ತನೆ ಅಂತ ಹೇಳಿ ಕರಿತೇವೆ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ, ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಅದರ ನೆಕ್ಸ್ಟು ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೋಡೋಣ.